ಇಟ್ಕೊಳ್ತಾರೆ, ನಮ್ಮಲ್ಲಿಲ್ಲ. ಈಗ ಒಂದ್ ನಿಮಿಷ ನೀವು ಕೇಳಿ ಸರ್, ಒಂದ್ ನಿಮಿಷ ನೀವು ಮಾತಾಡುವಾಗ ಮಾತಾಡಿಲ್ಲ, ಒಂದ್ ನಿಮಿಷ ಕೇಳಿ. ಆರೋಪ ಅಲ್ಲ ಇದು, ಆತನ ಅಪರಾಧಿ ಅಂತ ಘೋಷಿಸ್ತಾರೆ, ನಾವು ಒಂದು ಕ್ಷಣ ಇಟ್ಕೊಳ್ಳೋದಿಲ್ಲ ಸರ್. ಒಂದೇ ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಮಂತ್ರಿ ಸ್ನೇಹಿತ ಮನೆಗೆ ಊಟಕ್ಕೆ ಕರೆದ್ರೆ ಊಟಕ್ಕೆ ಹೋಗ್ಬಿಟ್ಟು ಆತನ ಹೆಂಡತಿ ಮೇಲೆ ಕಣ್ಣಾಕಿ ಮಾಡಿದಂತ ಲೈಂಗಿಕತೆ ಮಾಡಿದ್ದು ಅದು ಯಾರು? ಮತ್ತೆ ನೀವೇನ್ ಸತ್ಯರಿಸ್ಚಂದ್ರ ಅಲ್ಲ, ಅವ್ರು ಮಾಡಿದ್ರು ಅಂತ ನೀವು ಮಾಡ್ಬೋದು ಅರ್ಥ ಆಗ್ತಾ ಇಲ್ಲ ನನಗೆ ವಾದ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವ್ರು ಹೋಗ್ಲಿಲ್ವಾ? ಅಲ್ಲ ಅವ್ರು ಹೋಗ್ಲಿಲ್ವಾ? ಚೆಕ್ ಮೂಲಕ ಲಂಚ ತಗೊಳ್ಳಿಲ್ವನ್ರಿ? ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟು ಜೈಲಿಗೆ ಹೋಗಿದ್ದಾರು. ನಾಗೇಂದ್ರ ಒಬ್ಬನ್ನೇ ಹಿಡ್ಕೊಂಡು ಯಾಕೆ ಹೇಳ್ತೀರಿ? ಒಂದೊಂದು ಸೆಕೆಂಡ್ ಕೇಳಿ ಹೇಳ್ತೀನಿ ನೋಡಿ. ಇದೇ ಸಂಸ್ಥೆ ಕೇಳಿ ಸರ್, ಇದೇ ನಮ್ಮ ಚಾನಲಿನಲ್ಲಿ ಯಾರೋ ಒಬ್ರು ಅಚಾತುರ್ಯತೆಯಿಂದ ಜಾಗೃತೆಯನ್ನ ಮರೆತು ಏನೋ ಒಂದು ತಪ್ಪು ಸಂದೇಶವನ್ನು ತಪ್ಪು ಮಾಹಿತಿಯನ್ನು ಕೊಟ್ಟು ಬಿಟ್ರೆ ನಾಳೆ ದಿವಸ ಒಂದು ದೂರು ಬಂತು ಅಂತ ಅನ್ಕೊಳ್ಳಿ, ಅದರಲ್ಲಿ ನಾನು ಹೊಣೆ ಹೊರಬೇಕಾ ಬೇಡವಾ? ಇಲ್ಲಿ ಎಡಿಟರ್ ಆಗಿ ನಾನು ಹೊಣೆ ಹೊರಬೇಕಾ ಬೇಡವಾ? ಅದೇ ರೀತಿ ಒಂದು ಇಲಾಖೆನಲ್ಲಿ ಹಿಂಗಾದಾಗ ಆ ಇಲಾಖೆಗೆ ಸಂಬಂಧಪಟ್ಟಂತ ಸಚಿವರು ಸರ್ ಇವ್ರೇನ್ ಮಾಡುದು ಸರ್? ಅಜಿತ್ ಪವಾರ್ ಮೇಲೆ ಎಷ್ಟು ಹಗರಣ ಇತ್ತು ಸರ್? ನಾವೇನ್ ಮಾಡಿದ್ವಿ? ನೀವೇನು ಉದ್ದಾರ ಕೆಲಸ ಇವ್ರು ಮಾಡೋದು ಬರೀ ನಮ್ಮನ್ನು ತೋರಿಸ್ತಿರಲ್ಲ, ನೀವು ಮಾಡಿದ್ದು ತೋರಿಸ್ತೀವಿ, ಅದನ್ನು ಕೇಳೋಷ್ಟು ಕೇಳ್ಬೋದು. ನೀವು ಕೇಳ್ಬೋದು. ಯಾವಾಗ ಕೇಳ್ಬೋದು ಅಂದ್ರೆ ನಿಮ್ಮ ಬಗ್ಗೆ ಇರುವಂತ ಒಂದು ಆರೋಪ ಅಥವಾ ಪ್ರಶ್ನೆಯನ್ನ ಉತ್ತರಿಸಿ, ಅದಾದ್ಮೇಲೆ ಉಲ್ಟಾ ಕೇಳಿ. ನಾನು ಹೇಳ್ತಾ ಇದ್ದೀನಲ್ಲ ಸರ್, ನಾಗೇಂದ್ರ ಆರೋಪಿ ಅಷ್ಟೇ, ಅಪರಾಧಿ ಬಿಡಿ. ಆಯ್ತು, ಅಲ್ಲಿಂದ ಮುಂದೆ ಬರ್ತೀನಿ. ಈಗ ಬ್ಯಾಕ್ ಟು ದ ಪಾಯಿಂಟ್. ಇಲ್ಲಿ ಏನಂದ್ರೆ ಅಸಮಾಧಾನದ ಬಗ್ಗೆ ನಾಗೇಂದ್ರ ಚರ್ಚೆ ಅಲ್ಲ, ನಾಗೇಂದ್ರ ಚರ್ಚೆ ಮುಗಿದೋಯ್ತು. ಈಗ ಇನ್ನೊಂದು, ಹೈಕಮಾಂಡ್ ಏನ್ ಹೇಳ್ತು ಸರಿಪಡಿಸ್ತೀವಿ, ಅಸಮಾಧಾನಿತರಿಗೆ ನಾವು ಸಮಾಧಾನವನ್ನ ತರೋ ಕೆಲಸ ಮಾಡ್ತೀವಿ. ವಿಶೇಷವಾಗಿ ಕೃಷ್ಣಪ್ಪ ಅವ್ರ ಮನೆಗೆ ಹೋಗಿ ಆಶ್ವಾಸನೆಯನ್ನ ಕೊಟ್ರು. ಅವಾಗ ನಾವೇನ್ ಅನ್ಕೊಂಡ್ವಿ, ಕ್ಯಾಬಿನೆಟ್ ಪೂರ್ತಿ ಆಗಲ್ವೇನೋ, ಒಂದ್ 3 ಸ್ಥಾನ ಉಳಿಸ್ಕೊತಾರೆ. ಈಗ ಜಾತಿ ಲೆಕ್ಕಾಚಾರ, ಪ್ರದೇಶದ ಲೆಕ್ಕಾಚಾರ, ಬಣ ಲೆಕ್ಕಾಚಾರ ಇದೆಲ್ಲ ಮಾಡಿ ಯಾರೋ 3 ಜನ ಒಳಗ್ ತಗೋತಾರೆ ಅಂತ. ನೀವೇನ್ ಮಾಡಿದ್ರಿ? ಪೂರ್ತಿ ಪ್ರಮಾಣದ ಫುಲ್ ಕ್ಯಾಬಿನೆಟ್ ನೀವು ರಚನೆ ಮಾಡ್ಬಿಟ್ರಿ. ಹೌದು ಸರ್, ಫುಲ್ ಕ್ಯಾಬಿನೆಟ್ ರಚನೆ ಮಾಡ್ಬಿಟ್ಟಿದ್ದೀವಿ. ಇಲ್ಲಿ ಸರಿಪಡಿಸೋದಕ್ಕೆ ಆಸ್ಪದ ಅಂತೂ ಉಳಿಸಿಲ್ಲ. ಅಂದ್ರೆ ಶಾಸಕರಿಗೆ ವಿಶ್ವಾಸ ಇಲ್ಲ. ಈಗ ಏನೋ ನನಗೇನೋ ಒಂದು ಅಧಿಕಾರ ಸಿಗಬಹುದು, ನಾನು ಮಂತ್ರಿ ಆಗ್ಬಹುದು ಅನ್ನೋ ವಿಶ್ವಾಸ ಇಲ್ಲ. ಆ ಅವಿಶ್ವಾಸದ ಪ್ರತೀಕ ಏನ್ ಗೊತ್ತಾ? ಗೈರ್ ಹಾಜರಿ ಅಂತ. ಪ್ಲೀಸ್ ಸರ್, ಈಗ ನಾನು ಅದನ್ನೇ ಹೇಳ್ದಲ್ಲ ಸರ್, ನಮ್ಮಲ್ಲಿ ಸ್ವಲ್ಪ ಅಸಮಾಧಾನ ಇರೋದು ನಿಜ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ. ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹಾಗಾಗಿ ಅದನ್ನು ನಿಮ್ಗೆ ಶಾಶ್ವತವಾಗಿ ಅದೇ ಇರುತ್ತೆ ಅಂತ ಏನಿಲ್ಲ, ನಾವು ಅದನ್ನು ಸರಿಪಡಿಸ್ಕೊಳ್ತೀವಿ ಸರ್. ನಿಮಗೆ ಈಗ ನಮ್ಮ ಮನೆಯಲ್ಲಿ ಈ ಒಂದು ಅಸಮಾಧಾನ ಇರುವಂಥದ್ದು, ಮತ್ತೊಂದು ಬಗ್ಗೆ ಇಷ್ಟೊಂದು ಚಿಂತೆ ನಿಮಗೆ ಯಾಕೆ? ನಮ್ಮ ಮನೆನ ನಾವು ಸರಿಪಡಿಸ್ಕೊಳ್ತೀವಿ ಸ್ವಾಮಿ. ಮೊದಲು ನೀವು ನಿಮ್ಮ ಮನೆ ಸರಿಪಡಿಸ್ಕೊಳ್ಳಿ. ರಾಜ್ಯದಲ್ಲಿ ಅಧಿಕಾರ ಚಾಂದ್ ಪಾಸ್ ಅವ್ರು ಒಂದು ಸಣ್ಣ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಬಿಡ್ತೀನಿ ಸರ್. ಪಕ್ಷ ನಿಮ್ದು ಏನ್ ಸರ್? ಹೌದು, ಪಕ್ಷ ನಿಮ್ದು, ನಿಜ. ಸರ್ಕಾರ ನಮ್ದು ಸರ್. ಸರ್ಕಾರದ ಬಗ್ಗೆ ನಮ್ದು, ಸರ್ಕಾರನೇ ಮಾತಾಡ್ತಾ ಇರೋದು ನಾವು. ಶಾಸಕರು ಯಾರಲ್ಲಿ ಇರೋದು? ಸರ್ಕಾರದಲ್ಲಿ ಇದಾರ? ಎಲ್ಲಿದಾರೋ? ನಮ್ಮ ಪಕ್ಷದ ಶಾಸಕರ ಅಸಮಾಧಾನ, ಆ ಪಕ್ಷದ ಶಾಸಕರಿಂದಾನೇ ನೀವು ಸರ್ಕಾರ ಮಾಡ್ಲಿಕ್ಕಾಗಿರೋದು. ಹೆಂಗಾದಂತ ನಮ್ಮ ಮನೆ ವಿಚಾರ ತಾನೆ, ನಮ್ಮ ಮನೆ ವಿಚಾರನ ನಾವು ಸರಿಪಡಿಸ್ಕೊಳಕ್ ನಮಗ್ ಬಿಡಿ. ನಿಮ್ಗೆ ಯಾಕೆ ಹಗಲ್ ಕನಸು ಕಾಣ್ತೀರಿ? ನಿಮಿಷ ಭಟ್ರೆ, ಇದು ಫುಲ್ ಕ್ಯಾಬಿನೆಟ್ ನೀವು ರಚನೆ ಮಾಡ್ಬಿಟ್ಟು ಸರಿಪಡಿಸ್ತೀನಿ ಅನ್ನೋ ಆಶ್ವಾಸನೆ ಕೊಟ್ಟು ನೀವು ಅಸೆಂಬ್ಲಿ ಸೆಷನ್ ಅಟೆಂಡ್ ಮಾಡೋ ಅನ್ನೋ ನಿರೀಕ್ಷೆ ಇಟ್ಕೊಳ್ಳೋದು ಸರಿ ಇದೆಯಾ? ಅದಕ್ಕೆ ನಾನು ಅವಾಗಲೇ ಹೇಳಿದೆ, ಏನಂದರೆ ಹೈಕಮಾಂಡ್ನವರು ಸ್ವಲ್ಪ ಈ ವಿಷಯದಲ್ಲಿ ಎಡಬಿಟ್ರು. ಯಾವಾಗಲೂ ಹೈಕಮಾಂಡ್ನವರು ನೇರ ಪ್ರವೇಶ ಮಾಡಿ ಎಲ್ಲನೂ ಸಾಲ್ವ್ ಮಾಡಿದ ಮೇಲೆ ಇಷ್ಟೆಲ್ಲ ಆಗ್ತಾಯಿದೆ ಅಂತಂದರೆ ಈಗ ಹೈಕಮಾಂಡೇ ವೀಕು ಅಂತ ತೋರಿಸ್ಕೊಂಡಂಗಾಯ್ತು. ಅದ್ರ ಬದಲು ಇಲ್ಲಿ ಅದನ್ನು ಮಾಡೋದಕ್ಕೆ ಬಿಟ್ಟು ಮೇಲ್ಮನವಿಗೆ ಒಂದು ಅವಕಾಶ ಇಟ್ಕೊಂಡಿದ್ರೆ ಅವ್ರದ್ದು ಮರ್ಯಾದೆ ಉಳಿದಿರೋದು ಬಹುಶಃ ಇಷ್ಟೆಲ್ಲ ಅಸಮಾಧಾನನೂ ಹೆಂಗಾದರೂ ಮಾಡಿ ಒಂದು ಸಾಲ್ವ್ ಮಾಡ್ಬೋದಾಗಿತ್ತು. ಅವರೇ ಎಲ್ಲ ನೇರವಾಗಿ ಮಾಡಿಬಿಟ್ಟು ಈಗ ಯಾರು ಅದನ್ನು ಸಮಾಧಾನ ಯಾರು ಮಾಡಬೇಕು? ಹೈಕಮಾಂಡ್ನವ್ರು. ಈಗ ಅಸಮಾಧಾನ ರಾಜ್ಯದಲ್ಲಿ ಆದಾಗ ನಿರ್ಧಾರ ಅವ್ರು ಮಾಡಿದ್ರು, ಪರಿಣಾಮ ಎದುರಿಸಕ್ಕೆ ಮುಖ್ಯಮಂತ್ರಿಗಳು ಮುಂದೆ ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರ ಹತ್ರ ಅದನ್ನು ಸಾಲ್ವ್ ಮಾಡಕ್ಕೆ ಮುಂದೆ ಬಿಟ್ಬಿಟ್ಟು ನಿರ್ಧಾರ ಮಾಡಿರೋದು ಅವರು, ಆ ನಿರ್ಧಾರದ ಪರಿಣಾಮ ಎದುರಿಸುವಂತ ಇವ್ರಿಗೆ ಬಿಟ್ಟಿದ್ದಾರೆ. ಅದು ತಪ್ಪು ಅಂತ ನಾನು ಅವತ್ತು ಹೇಳಿದೆ. ಏನಂದ್ರೆ ಇಲ್ಲಿ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಬಿಟ್ಟು ಆಮೇಲೆ ಮೇಲ್ಮನವಿಗೆ ಅವಕಾಶ ಇಟ್ಟು ಸಮಾಧಾನ ಇಬ್ಬರನ್ನ ಸಮಾಧಾನ ಇಲ್ಲ ಹ್ಯಾಂಡಲ್ ಮಾಡಿ ಅಲ್ಲಿಗೆ ಹೋಗೋ ತರ ಇದು ಯಾವಾಗಲೂ ಇರೋ ಸಿಸ್ಟಮ್. ಎಲ್ಲ ಕಡೆನೂ ಇದೇ ಸಿಸ್ಟಮ್ ಇರೋದು. ಈಗ ನಾವು ಕೂಡ ಈಗ ಎಡಿಟರ್ಗಳಾಗಿದ್ದಾಗ ನಾವು ಅದನ್ನೇ ಮಾಡ್ತೀವಿ. ಎಲ್ಲದಕ್ಕೂ ನಾವೇ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಕ್ಕೆ ಹೋಗಲ್ಲ.
ಕೆಲವುದನ್ನ ಆಮೇಲೆ ನಾವು ಅದನ್ನ ಡಿಪಾರ್ಟ್ಮೆಂಟ್ ಹೆಡ್ ನೋಡ್ತಾರೆ. ಡಿಪಾರ್ಟ್ಮೆಂಟ್ ಹೆಡ್ ಆದ್ಮೇಲೆ ಬರ್ತದೆ ಮುಂದೆ ಬರೋ ಪರಿಸ್ಥಿತಿ ಇದ್ರೆ ಬರ್ತದೆ ಮುಂದೆ. ಅಲ್ಲ, ಬರೋ ಪರಿಸ್ಥಿತಿ ನಾವು ಇಟ್ಟಿರ್ಬೇಕು ಅಂತ. ಈಗ ಎಲ್ಲದನ್ನು ನಾವೇ ಸಾಲ್ವ್ ಮಾಡಕ್ ಹೋದ್ರೆ, ಹೈಕಮಾಂಡ್ ಎಲ್ಲದನ್ನು ಸಾಲ್ವ್ ಮಾಡಕ್ ಹೋದ್ರೆ ಅವಾಗ ಮೇಲ್ಮನವಿ ಅವ್ರು ಯಾರ ಹತ್ರ ಹೇಳ್ಬೇಕು? ಯಾರು ಇಲ್ಲ. ಈಗ ಡೈರೆಕ್ಟ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಂಗಾಗಿದೆ ಈಗ ಕಾಂಗ್ರೆಸ್ ಪರಿಸ್ಥಿತಿ. ಅದೇ ಅವ್ರು ಮಾಡಿರೋ ಮಿಸ್ಟೇಕ್. ಆಮೇಲೆ ಅದನ್ನ ಯಾವಾಗ ಮಾಡ್ಬೋದು ಅಂದ್ರೆ, ಅವರು ಎಲ್ಲರನ್ನೂ ಮಾತು ಕೇಳಿಸೋವಷ್ಟು ನಾನು ಸ್ಟ್ರಾಂಗ್ ಇದ್ದೀನಿ, ಮಾತು ಕೇಳಿಸ್ತೀನಿ ಅನ್ನೋವಷ್ಟು ಅವ್ರಿಗೆ ಇದ್ದಿದ್ರೆ ಮಾಡ್ಬೋದಿತ್ತು. ಅದನ್ನು ಅವ್ರ ಹತ್ರ ಮಾಡೋಕ್ಕಾಗ್ತಾ ಇಲ್ಲ. ಅದು ಅವರು ಮಾಡಿರೋ ಮಿಸ್ಟೇಕ್. ಅದರ ಪರಿಣಾಮವನ್ನು ಈಗ ರಾಜ್ಯ ಜನತೆ, CM, ಕಾಂಗ್ರೆಸ್ ಪಕ್ಷ ಎಲ್ಲರೂ ಅದನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಒಂದು ಚಾಂದ್ ಪಾಷಾ ಅವ್ರು ಹೇಳಿರೋ ಮಾತು ಸತ್ಯ. ಏನಂತಂದರೆ, ಈಗ ಸೀನಿಯರ್ಗಳು ಇಷ್ಟು ವರ್ಷ ಅನುಭವಿಸಿದ್ದಾರೆ. ಯಾರೂ ಅಧಿಕಾರ ಅನುಭವಿಸದೆ ಅವರಿಗೆ ಅಧಿಕಾರ ವಂಚಿತರು ಅಂತೂ ಅಲ್ಲ ಅವರು. ಇಷ್ಟು ವರ್ಷ ಆದದ್ದನ್ನು ಬೇರೆಯವರಿಗೆ ಬಿಟ್ಟು ಕೊಡಬೇಕಾದ್ರೆ ಈ ಥರ ಬಿಹೇವಿಯರ್ ಇದೆಯಲ್ಲ, ಅದು ಭಾಳ, ಅದು ಮೋಸ್ಟ್ ಆಫ್ ದ ರಾಜಕಾರಣಿಗಳು ಅದನ್ನೇ ಮಾಡ್ತಾರೆ. ಬಟ್ ಅದು ತುಂಬ ತಪ್ಪು ಅಂತ. ಯಾಕಂದರೆ ನೀವು ಅನುಭವಿಸಿದಾಗ, ನೀವು ಮಿನಿಸ್ಟರ್ ಆಗಿದ್ದಾಗ ಬೇರೆ ಶಾಸಕರಾಗಿ ಅವ್ರು ನಿಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ಸಪೋರ್ಟ್ ಮಾಡಿರ್ತಾರೆ ಅಥವಾ ಹಿಂದೆ ಕೂತ್ಕೊಂಡಿರ್ತಾರೆ. ಅವರು ನಾಳೆ ಸದನಕ್ಕೆ ಬರದೆ, ಮೀಟಿಂಗಿಗೆ ಬರದೆ ಹಿಂಗೆ ಮಾಡಿದ್ರೆ ನಾಳೆ ಯಾವ್ದಾದ್ರು ಸರ್ಕಾರ, ಪಾರ್ಟಿ ಯಾವ್ದಾದ್ರು ಇರಲಿ, ಸರ್ಕಾರಗಳು ನಡೆಯೋದು ಇಲ್ಲಿ ಗಮನಿಸಬೇಕು. ಅಸಮಾಧಾನಿತರು ಅಂತ ಯಾರ್ಯಾರು ಮುಕ್ತವಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಬಹುತೇಕರು, ಐ ಕುಡ್ ಬಿ ರಾಂಗ್ ಇನ್ ಸಮ್ ಕೇಸಸ್, ಬಹುತೇಕರು ಸಿದ್ದರಾಮಯ್ಯ ಅವರ ಬಣ ಅಥವಾ ಸಿದ್ದರಾಮಯ್ಯ ಅವರ ನಾಯಕತ್ವವನ್ನ ಮೆಚ್ಚುಗೆ ಮತ್ತೆ ಅವರ ಒಂದು ಬಣಕ್ಕೆ ಮುಕ್ತವಾಗಿ ಓಪನ್ ಆಗಿ ಸೇರ್ಕೊಂಡಂತವ್ರು, ಗುರುತಿಸ್ಕೊಂಡಂತವ್ರು. ಸೊ ಇದನ್ನ ನಾವೆಲ್ಲರೂ ಕನೆಕ್ಷನ್ ಮಾಡ್ಬೇಕಾ ಅಂತ. ಬಟ್ ಈಗ ಉದಾಹರಣೆಗೆ ಮಾದೇವಪ್ಪ ಅವರು ಅಸಮಾಧಾನ ಇದ್ರೆ ಅವ್ರಿಗೆ ಸಿದ್ದರಾಮಯ್ಯನ ಮೇಲೆ ಅಸಮಾಧಾನ ಆಗ್ಬೇಕಾಗಿತ್ತು. ಯಾಕಂದ್ರೆ ಅವ್ರ ಮಗನಿಗೆ ಕೊಡಿಸಿದ್ದಾರೆ, ಬೇರೆ ಅಲ್ಲಿ ಯಾರಿಗೂ ಕೊಡಿಸಿಲ್ಲ ಮೈಸೂರಲ್ಲಿ. ಅಸಮಾಧಾನ ಇದ್ರೆ ಅವ್ರಿಗೆ ಅವ್ರ ಮೇಲೆ ಆಗ್ಬೇಕಾಗಿತ್ತು. ಸಿದ್ದರಾಮಯ್ಯನವರ ಜೊತೆ ಇದ್ರು ವೆಂಕಟೇಶ್ ಅವ್ರಿಗೂ ಅದೇ ಅಪ್ಲೈ ಆಗುತ್ತೆ, ಅವರು ಅದೇ ಜಿಲ್ಲೆಗೆ ಸೇರಿದವರು. ಅಸಮಾಧಾನ ಇದ್ರೆ ರಾಜೇಗೌಡರು ಅವಾಗಲೇ ಹೇಳಿದ್ರು, ಒಂದೇ ಸರಿ MLA ಆಗಿ ಅಪ್ಪನ ಜಾಗದಲ್ಲಿ MLA ಆಗಿ MLC ಆಗಿರೋರನ್ನ ಮತ್ತೆ ಸೀನಿಯಾರಿಟಿಲಿ ಕಡಿಮೆ ಇರೋರನ್ನ ಮಾಡಿದ್ರೆ ಅಸಮಾಧಾನ ಯಾರ ಮೇಲೆ ಇರಬೇಕಿತ್ತು? ಈಗ ಫಸ್ಟ್ ಕಂತಲ್ಲಿ 10 ಜನರಲ್ಲಿ ಅವರ ಮಗ ಬರೋದಕ್ಕೆ ಕಾರಣ ಏನು? ಎಲ್ರಿಗೂ ಗೊತ್ತು, ಜಗತ್ತಿಗೆ ಗೊತ್ತು ಕಾರಣ ಏನು ಅಂತ. ಸೊ ಅಸಮಾಧಾನ ಇದ್ರೆ ಯಾರ ಮೇಲೆ ಇರಬೇಕಿತ್ತು? ಸಿದ್ದರಾಮಯ್ಯ ಅವ್ರ ಮೇಲೆ ಅಂತ ನಿಮ್ಮ ವಿಶ್ಲೇಷಣೆ ಪ್ರಕಾರ ಇರಬೇಕು. ನನ್ನ ಪ್ರಕಾರ ನೀವು ಲಾಜಿಕಲಿ ಹೋದ್ರೆ ಅವ್ರ ಮೇಲೆ ಇರಬೇಕು. ಅದು ಬಿಟ್ಟು ಬೇರೆಯವ್ರ ಮೇಲೆ ಅಸಮಾಧಾನ ಪಟ್ಟರೆ ಅದಕ್ಕೆ ಯಾರು ಅದಕ್ಕೆ ಇದು ಮಾಡೋಕ್ಕಾಗಲ್ಲ. ಆಯ್ತು, ಇವಾಗ ಸಿದ್ದರಾಮಯ್ಯನವ್ರ ಮೇಲೆ ಅಸಮಾಧಾನ ಇದೆ, ಏನ್ ಮಾಡಕ್ಕಾಗತ್ತೆ? ಅವ್ರ ಮನೆ ಮುಂದೆ ಕೂತ್ಕೊಂಡು ಪ್ರತಿಭಟನೆ ಮಾಡಕ್ಕಾಗತ್ತೆ? ತೋರಿಸಬೇಕಾಗಿರೋದು ಪಕ್ಷಕ್ಕೆ, ಹೈಕಮಾಂಡ್ಗೆನೆ ಅಲ್ವಾ? ಅದನ್ನೇ ಅದನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಪ್ರಶ್ನೆ ಇರೋದು, ಸಿದ್ದರಾಮಯ್ಯನವರು ನಾ ಯಾವಾಗೂ ಅಂದ್ರೆ ನಾನು ತಿಳ್ಕೊಂಡಿರುವಂತದ್ದು ಇದು, ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇರೋದಕ್ಕಿಂತ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇಲ್ಲದೆ ಇರುವಂತ ಸಂದರ್ಭದಲ್ಲೇ ಅಪಾಯಕಾರಿ. ಮಾತಾಡೋ ಸಿದ್ದರಾಮಯ್ಯನ್ಕಿನ ಮೌನವಾಗಿರೋ ಸಿದ್ದರಾಮಯ್ಯ ಅಪಾಯಕಾರಿ. ರಾಜಗೌಡ್ರೆ, ನಿಮ್ಮಿಂದಾನೇ ಶುರು ಮಾಡೋಣ ತೋಳಿ. ಎಷ್ಟೇ ಅಂದ್ರೂ ನಿಮ್ಮ ಪಕ್ಷದ ಗರಡಿಯಿಂದಾನೇ ಹೊರಗೆ ಬಂದವರಲ್ವಾ? ನಿಮ್ಮ ಅನುಭವ ಹೇಳಿ, ನಿಮ್ಮ ಅನುಭವ ಕೇಳ್ತಿರೋದು. ಅಧಿಕಾರದಲ್ಲಿರೋ ಸಿದ್ದರಾಮಯ್ಯ, ಅಧಿಕಾರದಲ್ಲಿ ಇಲ್ಲದೆ ಇರೋ ಸಿದ್ದರಾಮಯ್ಯ, ಮಾತಾಡೋ ಸಿದ್ದರಾಮಯ್ಯ, ಮೌನವಾಗಿರೋ ಸಿದ್ದರಾಮಯ್ಯ. ನೋಡಿ, ಇವತ್ತು ರಾಜಕೀಯ ಪಾಳೆಯದಲ್ಲಿ ಉನ್ನತ ಹುದ್ದೆ ಯಾರ್ಯಾರು ಅಲಂಕರಿಸಿದಾರೋ